ವಾಲ್ಮೀಕಿ ಹಗರಣ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ನಾಗೇಂದ್ರ ಅವರು ಒಮ್ಮೆ ರಾಜೀನಾಮೆ ಕೊಟ್ಟಿದ್ರು. ಆದರೆ ಒಂದೇ ಹಗರಣದಲ್ಲಿ 2 ಬಾರಿ ರಾಜೀನಾಮೆ ಕೊಡುವಂತಹ ಸಾಧ್ಯತೆ ಈಗ ಗೋಚರಿಸ್ತಾ ಇದೆ. ಯಾಕಂದ್ರೆ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂತಹ 89 ಕೋಟಿ ರೂಪಾಯಿಗಳ ಅಕ್ರಮದ ಬಗ್ಗೆ, ಹಗರಣದ ಬಗ್ಗೆ, ಹಣ ದುರ್ಬಳಕೆಯ ಬಗ್ಗೆ ಈಗಾಗಲೇ ಸಚಿವ ನಾಗೇಂದ್ರ ಅವರ ವಿರುದ್ಧ ಆರೋಪ ಇತ್ತು. ಸಿಬಿಐ ತನಿಖೆಯನ್ನು ನಡೆಸಿದೆ, ಎಸ್ಐಟಿ ತನಿಖೆಯನ್ನು ನಡೆಸಿದೆ. ಎಸ್ಐಟಿ ತನಿಖೆಯಲ್ಲಿ ಸಚಿವ ನಾಗೇಂದ್ರ ವಿರುದ್ಧ ಯಾವುದೇ ರೀತಿಯಾದಂತಹ ಆಪಾದನೆಗಳಿಗೆ ಪೂರಕವಾದಂತಹ ಸಾಕ್ಷ್ಯಗಳು ಸಿಕ್ಕಿಲ್ಲ ಅನ್ನುವಂಥದ್ದನ್ನ ಎಸ್ಐಟಿ ತನ್ನ ವರದಿಯನ್ನು ಕೊಟ್ಟಿದೆ. ಆದರೆ ಎಸ್ಐಟಿಯ ವರದಿಯನ್ನು ಒಪ್ಪಿಕೊಳ್ಳೋದಕ್ಕೆ ಪ್ರತಿಪಕ್ಷಗಳು ತಯಾರಿಲ್ಲ. ಸಿಬಿಐ ತನಿಖೆಯಲ್ಲಿ ಸತ್ಯ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದಾರೆ. ಸಿಬಿಐ ತನಿಖೆ ನಡೀತಾ ಇದೆ. ಅದರಲ್ಲಿ ಇನ್ನೂ ಕೂಡ ಸಚಿವ ನಾಗೇಂದ್ರ ಅವರಿಗೆ ಕ್ಲೀನ್ ಚಿಟ್ ಸಿಕ್ಕಿಲ್ಲ. ಆದರೆ ಕ್ಲೀನ್ ಚಿಟ್ ಸಿಗೋದಕ್ಕಿಂತ ಮುಂಚಿತವಾಗಿಯೇ ಮತ್ತೆ ಅವರನ್ನ ತಗೊಂಡು ಬಂದು ಕ್ಯಾಬಿನೆಟ್ಗೆ ಸೇರಿಸಿಕೊಂಡಿದ್ದರ ಪರಿಣಾಮವಾಗಿ ಬಿಜೆಪಿ ಇದನ್ನ ಪ್ರಬಲ ಅಸ್ತ್ರವಾಗಿ ನಾಗಾಸ್ತ್ರ ಪ್ರಯೋಗವನ್ನ ಈಗಾಗಲೇ ಸರ್ಕಾರದ ವಿರುದ್ಧ ಮಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಈಗ ವಾಲ್ಮೀಕಿ ಹಗರಣದಲ್ಲಿ ಸಚಿವ ನಾಗೇಂದ್ರ ಅವರ ರಾಜೀನಾಮೆ ಮತ್ತೊಮ್ಮೆ ಫಿಕ್ಸ್ ಆಗ್ತಾ ಇದೆ. ಯಾಕೆ ಇದನ್ನ ಮತ್ತೊಮ್ಮೆ ಅಂತ ಹೇಳ್ತಿದ್ವಿ ಅಂದ್ರೆ ಈಗಾಗಲೇ ಒಮ್ಮೆ ರಾಜೀನಾಮೆ ಕೊಟ್ಟಿದ್ದಾರೆ, ಮತ್ತೆ ಅವರು ಸಚಿವರಾಗಿ ಈಗ 1 ತಿಂಗಳು ತುಂಬೋದ್ರ ಒಳಗಡೆನೆ ಅವರು ರಾಜೀನಾಮೆ ಕೊಡುವ ಸಾಧ್ಯತೆ ಗೋಚರಿಸ್ತಾ ಇದೆ. ನಾಳೆ ಸಂಜೆ ಒಳಗಡೆ ನಾಗೇಂದ್ರ ಅವರು ರಾಜೀನಾಮೆಯನ್ನ ಪಡ್ಕೊಳ್ಳುವಂತಹ ಸಾಧ್ಯತೆ ದಟ್ಟವಾಗ್ತಾ ಇದೆ. ಸಿಎಂ ದೆಹಲಿಗೆ ಭೇಟಿ ಕೊಡ್ತಾ ಇದ್ದಾರೆ. ಚರ್ಚೆಯ ಬಳಿಕ ಎಲ್ಲದಕ್ಕೂ ಕೂಡ ಸ್ಪಷ್ಟತೆ ಸಿಗಬಹುದು. ಸಿಎಂ ದೆಹಲಿಗೆ ಹೋಗೋದ್ರ ಬೆನ್ನಲ್ಲೇನೆ ಸಂಜೆ ನಾಗೇಂದ್ರ ಅವರು ಈಗ ಮುಖ್ಯಮಂತ್ರಿಯವರನ್ನ ಭೇಟಿಯಾಗಲಿದ್ದಾರೆ. ಮುಖ್ಯಮಂತ್ರಿಯವರನ್ನ ಭೇಟಿ ಮಾಡಿ ರಾಜೀನಾಮೆಯ ಬಗ್ಗೆ ಅಧಿಕೃತವಾಗಿ ನಾಗೇಂದ್ರ ಅವರು ಮತ್ತೊಂದು ಸುತ್ತು ಚರ್ಚೆಯನ್ನು ನಡೆಸುವಂತಹ ಸಾಧ್ಯತೆಯೂ ಕೂಡ ಇದೆ. ರಾಜೀನಾಮೆ ವದಂತಿ ಬೆನ್ನಲ್ಲೇ ದೆಹಲಿಗೆ PWD ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಕೂಡ ತೆರಳಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹಾರಿರುವಂಥದ್ದು ಕೂಡ ಸಹಜವಾಗಿಯೇ ಅನೇಕ ಕುತೂಹಲಗಳಿಗೆ ಎಡೆ ಮಾಡಿಕೊಟ್ಟಿದೆ. ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೋಗ್ತಾ ಇರುವಂಥದ್ದು ನಾಗೇಂದ್ರ ಅವರ ಪರವಾಗಿ ಮಾತನಾಡೋದಿಕ್ಕ, ನಾಗೇಂದ್ರ ಅವರನ್ನ ಉಳಿಸ್ಕೊಳ್ಬೇಕು ಅನ್ನುವಂತಹ ಪ್ರಯತ್ನದ ಭಾಗವಾಗಿನ, ಅಥವಾ ಒಂದು ವೇಳೆ ನಾಗೇಂದ್ರ ಅವರನ್ನ ರಾಜೀನಾಮೆ ಪಡೆಯೋದಿದ್ರೆ ಆಗ ಯಾವ ವಾಲ್ಮೀಕಿ ಸಮುದಾಯದ ಯಾವ ನಾಯಕರಿಗೆ ಮಂತ್ರಿಗಿರಿಯನ್ನ ಕೊಡಬೇಕು ಅನ್ನುವಂಥ ನಿರ್ಧಾರ ಮಾಡಿಸೋದಿಕ್ಕೆ ಬೇಕಾಗಿ ಹೋಗ್ತಾ ಇದ್ದಾರಾ, ಈ ಅನುಮಾನಗಳು ಕೂಡ ಇದ್ದೇ ಇರುವಂಥದ್ದು. ಸಹಜವಾಗಿಯೇ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರ ದೆಹಲಿ ಭೇಟಿಯೂ ಕೂಡ ಮುಖ್ಯ ಆಗುತ್ತೆ. ಯಾಕಂದ್ರೆ ಮುಖ್ಯಮಂತ್ರಿಯವರು ದೆಹಲಿಗೆ ಹೋಗ್ತಾ ಇದ್ದಾರೆ, ನಾಗೇಂದ್ರ ಅವರು ಬಂದು ಮುಖ್ಯಮಂತ್ರಿಯವರನ್ನ ಭೇಟಿ ಆಗ್ತಾ ಇದ್ದಾರೆ. ಇದರ ನಡುವೆ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹಾರಿದ್ದಾರೆ. ಏನ್ ನಡೀತಾ ಇದೆ ಕಾಂಗ್ರೆಸ್ ಮನೆಯೊಳಗೆ ಅದನ್ನ ಗಮನಿಸಬೇಕು. ಯಾಕಂದ್ರೆ ಇಲ್ಲಿ ಬಹಳಷ್ಟು ರಾಜಕೀಯದ ಲೆಕ್ಕಾಚಾರಗಳು ಸಾಗ್ತಾ ಇದ್ದಾವೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ಅಕ್ರಮ ಆಗಿದೆ ಅನ್ನುವಂಥ ಆರೋಪ ಇತ್ತು. ಅದರಲ್ಲಿ ಅಧಿಕೃತವಾಗಿ 89 ಕೋಟಿ ರೂಪಾಯಿಯಷ್ಟು ಹಣ ದುರ್ಬಳಕೆ ಆಗಿರೋದ್ರ ಬಗ್ಗೆ ಆಪಾದನೆ ನೇರವಾಗಿ ಇತ್ತು. ಆ ನಿಗಮದ ವ್ಯಾಪ್ತಿ ಯಾವ ಇಲಾಖೆ ಅಡಿಯಲ್ಲಿ ಬರುತ್ತೋ ಆ ಇಲಾಖೆಯ ಸಚಿವರಾಗಿದ್ದಂತಹ ನಾಗೇಂದ್ರ ಅವರ ವಿರುದ್ಧ. ಆದರೆ ನಾಗೇಂದ್ರ ಅವರು ಕ್ಲೇಮ್ ಮಾಡ್ತಾ ಬಂದಿದ್ದಾರೆ, ನನಗೆ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತ ಹೇಳಿ. ಹಾಗಿದ್ದರೂ ಮುಖ್ಯಮಂತ್ರಿ DK ಶಿವಕುಮಾರ್ ಸಂಪುಟದ ಮೊದಲ ವಿಕೆಟ್ ಪತನ ಆಗುವಂತಹ ಸಾಧ್ಯತೆ ಈಗ ಗೋಚರಿಸ್ತಾ ಇದೆ. ಇನ್ಫ್ಯಾಕ್ಟ್ ಇವರು ಸಿದ್ದರಾಮಯ್ಯನವರ ಸಂಪುಟದಲ್ಲೂ ಕೂಡ ಮೊದಲ ವಿಕೆಟ್ ಆಗಿಯೇ ಪತನಗೊಂಡಂತವರು ಈಗ ಮತ್ತೊಮ್ಮೆ ಎರಡನೇ ಇನ್ನಿಂಗ್ಸ್ ಆಡಿದಾಗಲೂ ಕೂಡ 2ನೇ ಇನ್ನಿಂಗ್ಸ್ ಅಲ್ಲೂ ಇವರು ತಮ್ಮ ವಿಕೆಟ್ ಅನ್ನು ಕಳ್ಕೊಳ್ಳುವಂತಹ ಸಾಧ್ಯತೆ ದಟ್ಟವಾಗಿ ಗೋಚರಿಸುತ್ತದೆ. ನೂತನ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ನಾಳೆ ಸಂಜೆ ಒಳಗಡೆ ಅವರು ರಾಜೀನಾಮೆಯನ್ನು ನೀಡುವಂತಹ ಸಾಧ್ಯತೆಯೂ ಕೂಡ ಗೋಚರಿಸ್ತಾ ಇರುವಂಥದ್ದು. ಹಾಗಾದ್ರೆ ಏನ್ ನಡೀತಾ ಇದೆ? ಸಿಎಂ ಜೊತೆಗೆ ಫೋನ್ನಲ್ಲಿ ಸಚಿವ ನಾಗೇಂದ್ರ ಅವರು ಮಾತನಾಡಿದ್ದಾರೆ ಅನ್ನುವಂಥದ್ದು ಕಾಂಗ್ರೆಸ್ನ ಉನ್ನತ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ. ಮುಖ್ಯಮಂತ್ರಿಯವರ ಜೊತೆಗೆ ನಾಗೇಂದ್ರ ಅವರು ಫೋನ್ ಕಾಲ್ ಮೂಲಕವಾಗಿ ಮಾತುಕತೆಯನ್ನ ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿ ಕಾಂಗ್ರೆಸ್ನ ಉನ್ನತ ಮೂಲಗಳಿಂದ ಸಿಗ್ತಾ ಇದೆ. ವಾಲ್ಮೀಕಿ ಸಮುದಾಯದ ಹೆಚ್ಚು ಶಾಸಕರು ಕಾಂಗ್ರೆಸ್ನಿಂದ ಆಯ್ಕೆಯಾಗಿದ್ದಾರೆ ಅನ್ನುವಂತಹ ವಿಚಾರವನ್ನೇ ಮುಂದಿಟ್ಟುಕೊಂಡು ಇಲ್ಲಿ ನಾಗೇಂದ್ರ ಅವರು ಮುಖ್ಯಮಂತ್ರಿಯವರ ಜೊತೆಗೆ ಹೇಳಿರುವಂತಹ ಮಾತುಗಳಿವು ಅಂತ ಪರಿಗಣಿಸಲಾಗಿದೆ. ಯಾಕಂದ್ರೆ ವಾಲ್ಮೀಕಿ ಶಾಸಕರ ಆಯ್ಕೆ ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ 2023ರಲ್ಲಿ ಗೆದ್ದಿರೋದು ಮತ್ತು 2024ರ ಚುನಾವಣೆಯಲ್ಲೂ ಕೂಡ ST ಮೀಸಲು ಕ್ಷೇತ್ರಗಳಲ್ಲಿ ಗೆದ್ದಿರುವಂತಹದ್ದು, ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿರುವಂಥದ್ದು. ವಾಲ್ಮೀಕಿ ಶಾಸಕರ ಆಯ್ಕೆಯನ್ನು ಸಹಿಸಿಕೊಳ್ಳದೆ ಬಿಜೆಪಿಯವರು ಹೋರಾಟವನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ನಾಗೇಂದ್ರ ಅವರು ಮುಖ್ಯಮಂತ್ರಿಯವರ ಜೊತೆಗೆ ಚರ್ಚಿಸಿರುವಂತಹ ವಿಚಾರ. ಬಳ್ಳಾರಿಯಲ್ಲಿ ಶ್ರೀರಾಮುಲು ಮತ್ತು ರೆಡ್ಡಿ ಹಿಡಿತವನ್ನು ಕಳ್ಕೊಂಡಿದ್ದಾರೆ. ಯಾಕಂದ್ರೆ ಅಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ ಗೆಲುವನ್ನು ದಾಖಲಿಸಿಕೊಳ್ಳೋದ್ರಲ್ಲಿ ಯಶಸ್ವಿ ಆಯಿತು. ಇನ್ಫ್ಯಾಕ್ಟ್ ಶ್ರೀರಾಮುಲು ಅವರ ವಿರುದ್ಧವೂ ಕೂಡ ನಾಗೇಂದ್ರ ಅವರು ಗೆದ್ದು ಬಂದಿದ್ರು. ಹೀಗಾಗಿ ಇಷ್ಟೆಲ್ಲ ನಾವು ಮಾಡದ ಕಾರಣದಿಂದಾಗಿ ನಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಮತ್ತು ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಹಾಗಾಗಿನೇ ಸದನ ನಡೆಯೋದಕ್ಕೆ ಬಿಡ್ಲಿಲ್ಲ ಅನ್ನುವಂಥ ಅಂಶವನ್ನ ನಾಗೇಂದ್ರ ಅವರು ಇಲ್ಲಿ ಪಾಯಿಂಟ್ ಔಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಪಾದಯಾತ್ರೆ ಹಮ್ಮಿಕೊಂಡಿರೋದ್ರಿಂದ ಈಗ ಬಿಜೆಪಿಯವರು
ಸದನದಲ್ಲಿ ಪ್ರತಿಭಟನೆ ನಡೆಸಿದ್ರು, ಸದನದಲ್ಲಿ ಹೋರಾಟ ನಡೆಸಿದ್ರು. ಅದಾದ್ಮೇಲೆ ಈಗ ಮತ್ತೆ 10 ದಿವಸಗಳ ಪಾದಯಾತ್ರೆ ಅಂತ ಹೇಳಿದಾಗ ಅದು ಸಹಜವಾಗಿಯೇ ಪಕ್ಷಕ್ಕೂ ಕೂಡ ಮುಜುಗರ ಆಗ್ತಾ ಇದೆ. ಇವರ ಪಾದಯಾತ್ರೆಯಿಂದ ಪಕ್ಷಕ್ಕೆ ಮುಜುಗರವನ್ನು ತಪ್ಪಿಸೋದಕ್ಕೆ ನಾನು ರಾಜೀನಾಮೆಯನ್ನು ಕೊಡ್ತೇನೆ ಅನ್ನುವ ಅಭಿಪ್ರಾಯವನ್ನ ಇಲ್ಲಿ ನಾಗೇಂದ್ರ ಅವರು ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕೆಂದ್ರೆ ಮುಖ್ಯಮಂತ್ರಿಯವರ ಜೊತೆಗೆ ಅವರು ಮತ್ತು ಮುಖ್ಯಮಂತ್ರಿಯವರ ನಡುವೆ ನಡೆದಿರುವಂತಹ ಮಾತುಕತೆ ಇದು. ಹಾಗಾದ್ರೆ ಈ ರಾಜೀನಾಮೆಯ ಪ್ರಸ್ತಾಪ ಯಾಕೆ ಬಂತು ಅನ್ನೋದನ್ನು ಗಮನಿಸಬೇಕು. ಹಿಂದೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದಾಗಲೂ ಕೂಡ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಟ್ಟಿದ್ರು. ಇದೇ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ವಾಲ್ಮೀಕಿ ನಿಗಮದ ಹಗರಣ ಬಯಲಾಗ್ತಾ ಇದ್ದಂತೆ ನಾಗೇಂದ್ರ ಅವರು ಅವತ್ತು ರಾಜೀನಾಮೆಯನ್ನ ಕೊಡಬೇಕಾಯಿತು. ಅವತ್ತು ರಾಜೀನಾಮೆಯನ್ನು ಕೊಟ್ಟಿದ್ರು. ನಂತರ ಬಿ ನಾಗೇಂದ್ರ ಅವರನ್ನ ಅರೆಸ್ಟ್ ಮಾಡಿ ವಿಚಾರಣೆಯನ್ನು ನಡೆಸುವಂತಹ ಕೆಲಸವನ್ನ CBI ಮಾಡ್ತು. ಅವ್ರನ್ನ ಬಂಧನಕ್ಕೆ ಒಳಪಡಿಸಿತ್ತು. ಅವರು ಜೈಲಿಗೂ ಹೋಗಿ ಬಂದ್ರು. ನಾಗೇಂದ್ರ ರಾಜೀನಾಮೆಯಿಂದ ತೆರವಾಗಿದ್ದಂತಹ ಸ್ಥಾನವನ್ನ ಆಗ ಸಿದ್ದರಾಮಯ್ಯನವರು ತುಂಬಿರಲಿಲ್ಲ. ಇದು ಬಹಳ ಗಮನಾರ್ಹವಾದಂತಹ ಸಂಗತಿ. ಅಂದ್ರೆ ನಾಗೇಂದ್ರ ಅವರ ಸ್ಥಾನವನ್ನು ತುಂಬುವುದಕ್ಕೆ ಬೇಕಾದಂತಹ ಬಹಳಷ್ಟು ಜನ ST ಶಾಸಕರುಗಳು ಕಾಂಗ್ರೆಸ್ನಲ್ಲಿದ್ರು. ಹಾಗಿದ್ರು ಒಂದು ಸ್ಥಾನವನ್ನ ನಾಗೇಂದ್ರ ಅವರಿಗೆ ಆಲ್ಮೋಸ್ಟ್ 2 ವರ್ಷಗಳ ಕಾಲ ಕಾಯ್ದಿರಿಸಲಾಗಿತ್ತು. ಯಾಕಂದ್ರೆ ಅದು ಕಾಯ್ದಿರಿಸಿದ್ದಂತಹ ಸೀಟ್ ಆಗಿತ್ತು. ಬಿ ನಾಗೇಂದ್ರ ಅವರಿಗಾಗಿನೇ ಸ್ಥಾನ ಕಾಯ್ದಿರಿಸುವಂತಹ ಕೆಲಸವನ್ನ ಕಾಂಗ್ರೆಸ್ ಹೈಕಮಾಂಡ್ನವರು ಮಾಡಿದ್ರು. ನಾಗೇಂದ್ರ ಅವರ ಬದಲಿಗೆ ಬೇರೆಯವ್ರನ್ನ ಯಾರು ಕೂಡ ಮಂತ್ರಿ ಮಾಡಿರಲಿಲ್ಲ. DK ಶಿವಕುಮಾರ್ ಸಂಪುಟ ರಚನೆಯ ವೇಳೆ ಅಂದ್ರೆ ಯಾವಾಗ ಹೊಸ ಸಂಪುಟ ರಚನೆ ಆಯಿತು ಆ ಸಂದರ್ಭದಲ್ಲಿ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನವನ್ನ ಕೊಡಿಸುವಂತಹ ಕೆಲಸವನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡಿದೆ. ನಾಗೇಂದ್ರ ಸಚಿವರಾಗ್ತಾ ಇದ್ದಂತೆ ಹೋರಾಟವನ್ನ ಬಿಜೆಪಿಯವರು ಕೂಡ ತೀವ್ರಗೊಳಿಸಿದ್ದಾರೆ. ಆ ಮೂಲಕ ಮುಖ್ಯಮಂತ್ರಿಯವರ ಮೇಲೆ ಒತ್ತಡವನ್ನು ಹೇರುವಂತಹ ಪ್ರಯತ್ನವನ್ನ ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕಾಗಿಯೂ ಕೂಡ ಸಚಿವರಾಗಿ ಮುಂದುವರಿಬಾರದು ಅಂತೇಳಿ ಹಿಂದೆ ಅವರು ರಾಜೀನಾಮೆ ಕೊಡುವ ಪ್ರಸ್ತಾಪ ಮಾಡಿದಂತಹ ಸಂದರ್ಭ ಕೂಡ DK ಶಿವಕುಮಾರ್ ಅವರ ಬೆನ್ನಿಗೆ ಬಲವಾಗಿ ನಿಂತಿದ್ರು. ರಾಜೀನಾಮೆ ಕೊಡಬೇಕಾದ ಅವಶ್ಯಕತೆಯ ಬಗ್ಗೆಯೂ ಕೂಡ ಅವರು ಆರಂಭದಲ್ಲಿ ನಿರಾಕರಿಸಿದ್ರು. ಅವರು ರಾಜೀನಾಮೆ ಕೊಡಬೇಕಾಗಿಲ್ಲ ಅಂತ ಹೇಳಿದ್ರು. ನಂತರ ಅನಿವಾರ್ಯವಾಗಿ ಅವತ್ತು ರಾಜೀನಾಮೆಯನ್ನು ಕೊಡಬೇಕಾಯಿತು. ಆಗ ಬಿಜೆಪಿಗೆ ಅನವಶ್ಯಕ ರಾಜಕೀಯ ಲಾಭವನ್ನು ತಪ್ಪಿಸೋದಕ್ಕೆ ನಾಗೇಂದ್ರ ಅವರೀಗ ರಾಜೀನಾಮೆಯ ಪ್ರಸ್ತಾಪವನ್ನ ಮುಂದಿಡ್ತಿದ್ದಾರೆ. ಅವರು ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂತಹ ಯೋಚನೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದಲ್ಲಿ ಬಿ ಶ್ರೀರಾಮುಲು ಅವರನ್ನ ಸೋಲಿಸಿ ಗೆಲುವನ್ನು ದಾಖಲಿಸಿಕೊಂಡು ಶಾಸನ ಸಭೆಯನ್ನು ಪ್ರವೇಶಿಸಿದಂಥವರು ಬಿ ನಾಗೇಂದ್ರ. ಹೀಗಾಗಿ ನಾಗೇಂದ್ರ ಬೆನ್ನಿಗೆ ನಿಂತಿರುವಂತಹ ಕಾಂಗ್ರೆಸ್ ಹೈಕಮಾಂಡ್ ಹಾಗೂ CM DK ಶಿವಕುಮಾರ್ ಅವರು ನಾಗೇಂದ್ರ ಅವರ ರಾಜೀನಾಮೆ ವಿಚಾರದಲ್ಲಿ ಏಕಾಏಕಿ ನಿರ್ಧಾರವನ್ನ ಕೈಗೊಂಡಿಲ್ಲ. ಅಂದ್ರೆ ಅವರು ರಾಜೀನಾಮೆ ಪ್ರಸ್ತಾಪ ಮಾಡ್ತಾ ಇದ್ದಂತೆಯೇ ರಾಜೀನಾಮೆನ ಕೊಡಿ ಅನ್ನುವಂತಹ ರೀತಿಯಲ್ಲಿ ಯೋಚನೆ ಮಾಡಿಲ್ಲ. ಬದಲಿಗೆ ಪಕ್ಷಕ್ಕೆ ಮುಜುಗರವನ್ನು ತಪ್ಪಿಸೋದಕ್ಕೆ ರಾಜೀನಾಮೆಯ ಪ್ರಸ್ತಾಪವನ್ನು ಮಾಡ್ತಿರುವಂತಹ ನಾಗೇಂದ್ರ ಅವರಿಗೆ ಆಯ್ತು ಹೈಕಮಾಂಡ್ ಜೊತೆಗೆ ಚರ್ಚಿಸಿ ತೀರ್ಮಾನವನ್ನು ಕೈಗೊಳ್ತೀವಿ ಅನ್ನುವಂತಹ ಅಭಿಪ್ರಾಯವನ್ನ ಮುಖ್ಯಮಂತ್ರಿಯವರು ಕೂಡ ವ್ಯಕ್ತಪಡಿಸಿದ್ದಾರೆ. ಹೀಗೆ ಕಾಂಗ್ರೆಸ್ನಲ್ಲಿ ನಾಗೇಂದ್ರ ಅವರನ್ನ ಹೇಗೆ ನಡೆಸ್ಕೊಳ್ಬೇಕು ಅನ್ನೋಂತಹ ವಿಚಾರದಲ್ಲೂ ಕೂಡ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಇದರಲ್ಲಿ ಮುಖ್ಯಮಂತ್ರಿಯವರ ನಡೆ ಏನು ಅನ್ನೋದನ್ನು ಕೂಡ ಗಮನಿಸಬೇಕು. ಬಿ ನಾಗೇಂದ್ರ ರಾಜೀನಾಮೆಯ ಬಗ್ಗೆ ಹೈಕಮಾಂಡ್ ಜೊತೆಗೆ ಅವರು ಚರ್ಚೆಯನ್ನು ನಡೆಸಬಹುದು. ಯಾಕಂದ್ರೆ ಅವರು ರಾಜೀನಾಮೆಯ ಪ್ರಸ್ತಾಪವನ್ನು ಒಬ್ಬ ಸಚಿವರಾಗಿ ಮಾಡಿದಾಗ ಮತ್ತು ಪ್ರತಿಪಕ್ಷದವರು ಹೋರಾಟವನ್ನು ಕೂಡ ತೀವ್ರಗೊಳಿಸಿರುವಾಗ ಇದರ ಬಗ್ಗೆ ಹೈಕಮಾಂಡ್ ಜೊತೆಗೆ ಮುಖ್ಯಮಂತ್ರಿಯವರು ಚರ್ಚೆಯನ್ನು ನಡೆಸಬಹುದು. ಇದಲ್ಲದೆ ಸಂಪುಟದಿಂದ 2-3 ಹಿರಿಯರಿಗೆ ಕೊಕ್ಕು ನೀಡುವಂತಹ ಸಾಧ್ಯತೆಯೂ ಕೂಡ ಗೋಚರಿಸ್ತಾ ಇದೆ. 2-3 ಸಂಪುಟದಿಂದ ಕೈಬಿಟ್ಟು ಆ ಸ್ಥಾನಗಳಿಗೆ ಬೇರೆಯವರನ್ನ ನಿಯೋಜನೆ ಮಾಡುವಂತಹ ಸಾಧ್ಯತೆ ಇದೆ. ಅದಕ್ಕೆ ಬೇರೆಯವರನ್ನ ಸಚಿವರಾಗಿ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಪ್ರತಿಪಕ್ಷಗಳ ಹೋರಾಟದ ಬಗ್ಗೆಯೂ ಕೂಡ ಹೈಕಮಾಂಡ್ಗೆ ಮಾಹಿತಿಯನ್ನು ಒದಗಿಸುವಂತಹ ಕೆಲಸವನ್ನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮಾಡಬಹುದು ಮತ್ತು ವಿಶೇಷವಾಗಿ ಸ್ವಪಕ್ಷದ ಶಾಸಕರ ಅಸಮಾಧಾನವನ್ನು ತಣಿಸೋದಕ್ಕೆ ಬೇಕಾದಂತಹ ಕಸರತ್ತನ್ನು ಕೂಡ ಮುಖ್ಯಮಂತ್ರಿ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಮಹಿಳಾ ಸಚಿವೆಯೊಬ್ಬರನ್ನ ನೇಮಕ ಮಾಡಿಕೊಳ್ಬೇಕು, ಮಹಿಳೆಯೊಬ್ಬರನ್ನ ಸಚಿವೆಯಾಗಿ ನೇಮಕ ಮಾಡಿಕೊಳ್ಬೇಕು, ಆ ಅನಿವಾರ್ಯತೆಯ ಬಗ್ಗೆ ಕೂಡ ಅವರು ಚರ್ಚಿಸಬಹುದು. ಆ ಇರೋ ಒಂದು ಸ್ಥಾನವನ್ನು ತುಂಬುವಂಥದ್ದು ನಿಗಮ ಮಂಡಳಿ ಅಧ್ಯಕ್ಷರ ನೇಮಕದ ಬಗ್ಗೆಯೂ ಕೂಡ ಚರ್ಚೆಯನ್ನು ನಡೆಸಿಕೊಂಡು ಪಕ್ಷದ ಒಪ್ಪಿಗೆಯನ್ನು ಪಡೆದು, ಯಾಕಂದ್ರೆ ಉಳಿದಿರುವಂಥದ್ದು ಇನ್ನು 2 ವರ್ಷಗಳು ಕೂಡ ಇಲ್ಲ ಈ ಸರ್ಕಾರದ ಅವಧಿ. ಹೀಗಾಗಿ ಆದಷ್ಟು ಬೇಗನೆ ಎಲ್ಲ ಎಕ್ಸ್ಪ್ಯಾನ್ಷನ್ ಪ್ರಾಸೆಸ್ಗಳನ್ನು ಅಥವಾ ನಿಗಮ ಮಂಡಳಿಗಳಿಗೆ ಅಧಿಕಾರ ಹಂಚಿಕೆಯ ಪ್ರಾಸೆಸ್ ಅನ್ನು ಆದಷ್ಟು ಬೇಗ ಮುಗಿಸಬೇಕು ಅನ್ನೋ ಲೆಕ್ಕಾಚಾರದಲ್ಲೂ ಕೂಡ CM ಇದ್ದಾರೆ. CM ಅವರ ಮಾತನ್ನು ನಿಮಗೆ ತೋರಿಸ್ತೀನಿ. ನಮ್ಮ ಪಕ್ಷದಲ್ಲಿ ಯಾರು ಶಾಸಕರು ಮಂತ್ರಿ ಇರ್ಬೋದು, ಎಲ್ಲರೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿಗಳು. all those who are in the party, either is a worker or a MLA or a minister, all of them are very disciplined soldier of the party. That is what I can. ಇಲ್ಲಿ ಮುಖ್ಯಮಂತ್ರಿಯವರು ಎಲ್ಲರೂ ಕೂಡ ಶಿಸ್ತಿನ ಸಿಪಾಯಿಗಳು ಅಂತ ಹೇಳ್ತಾ ಇದ್ದಾಗ ಅಲ್ಲೊಂದು ಸುಳಿವು ಸಿಕ್ಕಂತೆ ಭಾಸವಾಗುತ್ತೆ. ಶಿಸ್ತಿನ ಸಿಪಾಯಿ ಅಂತ ಹೇಳಿದ ಮೇಲೆ ಪಕ್ಷ ಹೇಳಿದಾಗ ಅಥವಾ ಅವರು ಬಯಸಿದಾಗ ಅವರು ರಾಜೀನಾಮೆಯನ್ನು ಕೊಡಬೇಕಾಗತ್ತೆ ಅಥವಾ ಅವ್ರನ್ನ ಸಂಪುಟದಿಂದ ಕೈಬಿಟ್ಟರೂ ಕೂಡ ಅವರು ಒಪ್ಪಿಗೆಯನ್ನು ಸೂಚಿಸಬೇಕಾಗತ್ತೆ ಅಂತ ಹೇಳಿ ಇಂಥದ್ದೊಂದು ಮಾತುಗಳನ್ನು ಮುಖ್ಯಮಂತ್ರಿಗಳು ಕೂಡ ಪ್ರಯೋಗ ಮಾಡಿದ್ದಾರೆ. ಈ ವಿಚಾರದಲ್ಲಿ ಅವರು ಶಿಸ್ತಿನ ಸಿಪಾಯಿ
ಎಲ್ಲರೂ ಕೂಡ ಶಿಸ್ತಿನ ಸಿಪಾಯಿಗಳು ಕಾಂಗ್ರೆಸ್ನಲ್ಲಿ ಅನ್ನುವಂತಹ ಮಾತುಗಳನ್ನು ಹೇಳಿದ್ದಾರೆ. ಈ ಮೂಲಕ ಯಾವುದೇ ಕಾರಣಕ್ಕಾಗಿಯೂ ಕೂಡ ನಾಗೇಂದ್ರ ಅವರು ಸಚಿವರಾಗಿ ಮುಂದುವರಿಸುವಂತಹ ಸಾಧ್ಯತೆ ಕಡಿಮೆ ಇದೆ. ಹಾಗಿದ್ರು ಬಿಜೆಪಿ ನಾಯಕರು ಇದು ಬಹಳ ದೊಡ್ಡ ಯಶಸ್ಸಿನ ರೀತಿಯಲ್ಲೂ ಕೂಡ ಬಿಜೆಪಿ ನಾಯಕರಿಗೆ ಇದ್ದೇ ಇದೆ. ಯಾಕಂದರೆ ಅವರು ಪಾದಯಾತ್ರೆ ಫಿಕ್ಸ್ ಮಾಡಿದ ನಂತರ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಟ್ಟರು ಅಂತ ಹೇಳಿ ಆದರೆ ಅದು ಬಿಜೆಪಿಯವರ ಪಾದಯಾತ್ರೆ ಕಾರಣಕ್ಕಾಗಿಯೇ ರಾಜೀನಾಮೆ ಕೊಡ್ತಿದ್ದಾರೆ ಅನ್ನುವಂತಹ ಚರ್ಚೆ, ರಾಜಕೀಯದ ಚರ್ಚೆಗೆ ಅದು ಕಾರಣ ಆಗುತ್ತೆ. ಆದರೆ ಅದನ್ನು ರಾಜಕೀಯವಾಗಿ ಹೇಗೆ ಬಳಕೆ ಮಾಡ್ಕೊಳ್ಬೇಕು ಅನ್ನುವಂತಹ ಯೋಚನೆ ಕಾಂಗ್ರೆಸ್ನಲ್ಲೂ ಕೂಡ ಇದೆ. ಆದರೆ ನಾಗೇಂದ್ರ ಅವರ ರಾಜೀನಾಮೆ ಪ್ರಸ್ತಾಪ ಮತ್ತು ಪಾದಯಾತ್ರೆ ವಿಚಾರದಲ್ಲಿ ಬಿಜೆಪಿ ನಾಯಕರುಗಳು ಏನು ಹೇಳ್ತಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಬಂಡತನದಿಂದ ಅವರು ಮರಿತಾ ಇದ್ದಾರೆ. ಅಧಿಕಾರದ ಮದದಿಂದ ಇವತ್ತೇನು ಕಾಂಗ್ರೆಸ್ ಸರ್ಕಾರ ನಡೆದುಕೊಳ್ತಾ ಇದ್ದಾರೆ. ಈ ಮದವನ್ನು ಇಳಿಸ್ತಕ್ಕಂಥ ಶಕ್ತಿ ಇವತ್ತು ಭಾರತೀಯ ಜನತಾ ಪಾರ್ಟಿಗಿದೆ. ಇವತ್ತು ಮತ್ತೊಮ್ಮೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಹಗುರವಾಗಿ ತೆಗೆದುಕೊಳ್ಬೇಡಿ ನಮ್ಮ ಹೋರಾಟವನ್ನು. ನಾಗೇಂದ್ರ ಈಗಿರ್ತಕ್ಕಂಥ ಸಚಿವರೇನಿದ್ದಾರೆ ಇದು ಸಣ್ಣ ಮೀನು ಮಾತ್ರ, ಭಾಳ ಸಣ್ಣ ಮೀನು ಇವರು. ಭಾಳ ದೊಡ್ಡ ದೊಡ್ಡ ಮೀನುಗಳು ಇನ್ನೂ ಕೂಡ ಹಿಂದೆ ಉಳ್ಕೊಂಡಿದ್ದಾರೆ. ಇವರೆಲ್ಲರೂ ಹೇಗೆ ಬೀದಿಗೆ ತರಬೇಕು, ಯಾವ ರೀತಿ ಹೋರಾಟವನ್ನು ಮಾಡಬೇಕು, ಭಾರತೀಯ ಜನತಾ ಪಾರ್ಟಿನ ಹೋರಾಟವನ್ನು ಮಾಡ್ತೇವೆ. ಯಾವ ದಲಿತರ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಲೂಟಿ ಮಾಡಿದ್ದಾರೆ ಕಾಂಗ್ರೆಸ್ನವರು, ಆ ಹಣವನ್ನು ವಾಪಸ್ ಆ ಸಮುದಾಯಕ್ಕೆ ಸೇರಬೇಕು. ಆ ನಿಟ್ಟಿನಲ್ಲಿ ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ. ನಾಗೇಂದ್ರ ಅವರು ರಾಜೀನಾಮೆ ಕೊಡೋವರೆಗೂ ಕೂಡ ನಮ್ಮ ಹೋರಾಟ ಮುಂದುವರಿತದೆ. ಮುಂದೆನೂ ಕೂಡ ಹೋರಾಟ ತೆಗೆದುಕೊಂಡು ಹೋಗ್ತೇವೆ. ಅವರು ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿ ನಿಜವಾಗ್ಲೂ ಕೂಡ ಇಷ್ಟೊತ್ತಿಗಾಗಲೇ ರಾಜೀನಾಮೆ ಕೊಟ್ಟಿದ್ರೆ ತುಂಬಾ ಒಂದು ಗೌರವಯುತವಾಗಿ ಇರ್ತಾ ಇತ್ತು. ಅವರು ರಾಜೀನಾಮೆ ಕೊಡೋದ್ರ ಮೂಲಕ ಆ 187 ಕೋಟಿ ಹಣವನ್ನ ಇವತ್ತು 3 ಲಕ್ಷ ವಾಲ್ಮೀಕಿ ಜನಾಂಗದ ಯುವಕರಿಗೆ, ಮಹಿಳೆಯರಿಗೆ, ರೈತರಿಗೆ ಕೊಡೋದ್ರ ಮೂಲಕ ಇವತ್ತು ನಾವು ಭಾರತೀಯ ಜನತಾ ಪಕ್ಷದ ಹೋರಾಟ ಏನಿದೆ ಆ 187 ಕೋಟಿ ಹಣವನ್ನ ಈ 3 ಲಕ್ಷ ಇಂಡಿವಿಜುವಲ್ಸ್ಗೆ ಕೊಡಿಸೋದ್ರ ಮೂಲಕ ಪಕ್ಷಕ್ಕೆ ಮತ್ತು ನಮ್ಮ ನಾಯಕರಿಗೆ ನಮಗೊಂದು ಸಂತೃಪ್ತಿ ಸಿಗ್ತದೆ. ಹೀಗಾಗಿ ರಾಜೀನಾಮೆಯನ್ನು ಕೊಟ್ಟರು ನಾವು ಪಾದಯಾತ್ರೆಯನ್ನು ಮಾಡ್ತೇವೆ ಅನ್ನುವಂತಹ ಮಾತುಗಳನ್ನು ಬಿಜೆಪಿ ನಾಯಕರುಗಳು ಹೇಳ್ತಾ ಇದ್ದಾರೆ. ಇಲ್ಲಿ ನಾಗೇಂದ್ರ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಪಾದಯಾತ್ರೆಯ ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೋ ಇದಕ್ಕೆ ಕಾಂಗ್ರೆಸ್ ನಾಯಕರುಗಳಿಗೆ ಹೇಗೆ ಕೌಂಟರ್ ಅನ್ನು ಕೊಡ್ತಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಅವ್ರಿಗೆ ತಲೆ ಕೆಟ್ಟಿದೆ. ಫಸ್ಟ್ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ವಾಷಿಂಗ್ ಮಿಷಿನ್ ಹಾಕಿ ಕ್ಲೀನ್ ಮಾಡಿದಾರಲ್ಲ, ಅವ್ರ ಪರವಾಗೂ ಅವ್ರ ವಿರುದ್ಧವಾಗೂ ಮಾಡಕ್ಕೆ ಬಿಜೆಪಿ ಬಿಡುವಾಗಿದ್ದಾರಲ್ಲ, ಸ್ವಲ್ಪ ಎಲ್ಲ ಆರೋಗ್ಯನೂ ಚೆನ್ನಾಗಿರುತ್ತೆ. ಸ್ವಲ್ಪ ಒಂದು 150-200 ಕಿಲೋಮೀಟ್ರು ಸ್ವಲ್ಪ ವಾಕ್ ಮಾಡಿದ್ರೆ ಆರೋಗ್ಯನೂ ಸುಧಾರಣೆ ಆಗುತ್ತೆ. ನೋಡಿ, ಸದನದಲ್ಲಿ ಅದನ್ನೇ ವಿಷಯ ಮಾಡಿದರು. ಚರ್ಚೆ ಮಾಡಬೇಕು ಅಂತಂದ್ರೂ ಸಹಿತ ಚರ್ಚೆಗೆ ಮುಂದೆ ಬರಲಿಲ್ಲ. ಒಟ್ಟು ಅಧಿವೇಶನದ ಸಮಯವನ್ನೇ ವ್ಯರ್ಥ ಹಾಳು ಮಾಡಿಬಿಟ್ರು. ಇಲ್ಲ, ಅದ್ರ ಬಗ್ಗೆ ಸರ್ಕಾರ ಇದೆ, CM ಇದ್ದಾರೆ, ಅಧ್ಯಕ್ಷ ಇದ್ದಾರೆ, ವರಿಷ್ಠರಿದ್ದಾರೆ, ಅವ್ರ ಹತ್ರ ಬಗ್ಗೆ ನೋಡ್ತಾರೆ. ನಾವೇ ಅದ್ರ ಬಗ್ಗೆ ಹೇಳೋದು ಅವಶ್ಯಕತೆ ಇಲ್ಲ. ಅವ್ರು ಇದ್ದಾರೆ, ಸ್ವಾಭಾವಿಕ. ಅದೇನೇ ಒಬ್ಬರ ಮೇಲೆ ಆರೋಪ ಮಾಡೋದಂತೆ ರಾಜಕೀಯದಲ್ಲಿ ಸ್ವಾಭಾವಿಕ. ಮಾಡ್ತಾರೆ, ಲಾಭ ಪಡ್ಲಿಕ್ಕೆ ನೀಡೋ ಪ್ರಯತ್ನ ಮಾಡ್ತಾರೆ. ಲಾಸ್ಟ್ ಟೈಮ್ ನಾವು ಕೊನೆಗಳಿಗೆ ನಾವು ಲಾಭ ಪಡೆದಿದ್ದೀವಿ. ಮಣ್ಣು ಕೇಂದ್ರ ಸರ್ಕಾರದಾಗ ಆಗಿಲ್ಲ, ಅವ್ರದ್ದು ಆಯ್ತಲ್ಲ ಗೊಂದಲ. ಎಲ್ಲ ರಾಜಕೀಯ ಪಕ್ಷದಲ್ಲಿ ಇದೆಲ್ಲ ಸ್ವಾಭಾವಿಕ. ರಾಜೀನಾಮೆ ಕೊಡೋದು ಮತ್ತೆ ತಗೊಳ್ಳೋದು. ಹಿಂದೆ ನಮ್ಮ ಜಾರ್ಜ್ ಇದ್ದಾಗ ರಾಜೀನಾಮೆ ಕೊಟ್ಟರು, ಮತ್ತೆ ಅವರು ಎನ್ಕ್ವೈರಿ ಐತಿ ಮತ್ತೆ ಬಂದರು. ಇನ್ನೊಬ್ರು ಯಾರೋ ರಾಜೀನಾಮೆ ಕೊಟ್ಟರು, ಮತ್ತೆ ವಾಪಸ್ ಬಂದರು. ಮತಗಳು ಡಿವೈಡ್ ಆಗಲ್ವಾ ಪಾದಯಾತ್ರೆ ಮಾಡಿದ್ರೆ? ಆದ್ರೆ ಆಗ್ಬೋದು, ಹೇಳಲಿಕ್ಕಾಗಲ್ಲ. ಆದರೂ ಕೂಡ ಅದನ್ನು ನಾವು ಬೇರೆ ರೀತಿಯಿಂದ ಮತ್ತೆ ಅದನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡಬೇಕು. ನಮ್ದು ಒಂದೇ ಸಮಯ ಅಲ್ಲ, ಆಯಾ ಸಮಯದಲ್ಲಿ ಏನಾರ ಆದರೆ ಇರ್ತಾವೆ, ಪ್ಲಸ್ ಮೈನಸ್ ಆಗೇ ಆಗ್ತಿದ್ರೆ. ಹೀಗೆ ಕಾಂಗ್ರೆಸ್ ನಾಯಕರುಗಳು ಅವರವರದೇ ಆದಂತಹ ಲೆಕ್ಕಾಚಾರಗಳಲ್ಲಿದ್ದಾರೆ. ಹಾಗಿದ್ರೂ ನಾಗೇಂದ್ರ ಅವರು ಒಂದು ಮಾಧ್ಯಮ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಅದರ ಮೂಲಕವಾಗಿ ತನ್ನ ರಾಜೀನಾಮೆ ಅನ್ನೋದು ಬರೀ ವದಂತಿ ಅನ್ನುವಂತಹ ಮಾತನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಯಾಕಂದರೆ ಇದೆಲ್ಲವೂ ಕೂಡ ಅಧಿಕೃತ ಆಗೋ ತನಕ ಇದನ್ನು ಆದಷ್ಟು ಗೌಪ್ಯವಾಗಿಡುವಂತಹ ಪ್ರಯತ್ನವೂ ಕೂಡ ಬಹುಶಃ ಕಾಂಗ್ರೆಸ್ ಒಳಗಡೆ ನಡೀತಾ ಇದೆ. ರಾಜೀನಾಮೆ ಸುದ್ದಿ ಬರೀ ವದಂತಿ ಅನ್ನುವಂಥದ್ದು ನಾಗೇಂದ್ರ ಅವರು ಕೊಡ್ತಿರುವಂತಹ ಸ್ಪಷ್ಟನೆ. ರಾಜೀನಾಮೆ ಕುರಿತ ಚರ್ಚೆ ಯಾವುದು ಕೂಡ ಆಗಿಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. CM ಕಚೇರಿಯಿಂದ ಕೂಡ ನನಗೆ ಯಾವುದೇ ಕರೆ ಬಂದಿಲ್ಲ ಅಂತೇಳಿ ನಾಗೇಂದ್ರ ಅವರು ಹೇಳಿದ್ದಾರೆ. CM ನನ್ನೊಂದಿಗೆ ಮಾತನಾಡಿಲ್ಲ ಅಂತ ಹೇಳ್ಕೊಂಡು ನಾಗೇಂದ್ರ ಅವರು ಸ್ಪಷ್ಟಪಡಿಸಿದ್ದು ರಾಜೀನಾಮೆ ಕುರಿತ ಸುದ್ದಿ ಸತ್ಯಕ್ಕೆ ದೂರವಾದದ್ದು ಅನ್ನೋದನ್ನು ನಾಗೇಂದ್ರ ಅವರು ಹೇಳ್ತಾ ಇದ್ದಾರೆ. ಆ ಮೂಲಕ ಅವರೊಂದು ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ. ಇಲ್ಲ, ನಾನು ರಾಜೀನಾಮೆಯನ್ನು ಕೊಡುವಂತಹ ಸುದ್ದಿ ಇದೆಲ್ಲವೂ ಕೂಡ ಬರೀ ವದಂತಿ ಅಂತೇಳಿ. ಆದರೆ ಕಾಂಗ್ರೆಸ್ನ ಒಳಗಡೆ ಇಂಥದ್ದೊಂದು ಬೆಳವಣಿಗೆ ನಡೀತಿರುವಂಥದ್ದು ಸ್ಪಷ್ಟ ಮತ್ತು ಈ ವಿಚಾರದ ಪ್ರಸ್ತಾಪಗಳು ಕೂಡ ನಡೀತಿವೆ. ಇದರ ನಡುವೆ
ಸಿದ್ದರಾಮಯ್ಯವರು ಹೇಳಿರ್ತಕ್ಕಂತಹ ಒಂದು ಮಾತು ಕೂಡ ವ್ಯಾಪಕವಾದಂಥ ಚರ್ಚೆಗೆ ಕಾರಣ ಆಗಿದೆ. ಪರಮೇಶ್ವರ್ ಅವರನ್ನ ಉಪಮುಖ್ಯಮಂತ್ರಿ ಮಾಡಿದ್ದು ನಾನೇ ಅನ್ನುವಂತಹ ಮಾತನ್ನ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಗಾಂಧಿ ಭವನದಲ್ಲಿ ನಡೆದಂಥ ಒಳ ಮೀಸಲಾತಿ ಕುರಿತ ವಿಚಾರ ಸಂಕಿರಣದಲ್ಲಿ ಮಾತನಾಡಿರುವಂತಹ ಸಿದ್ದರಾಮಯ್ಯನವರು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಸಮುದಾಯಕ್ಕೆ ಒಬ್ಬರಂತೆ 4-5 ಮಂದಿಯನ್ನು DCM ಮಾಡುವಂತಹ ಪ್ರಸ್ತಾಪ ಇತ್ತು. ಆದರೆ 4-5 ಮಂದಿ ಬದಲು ಪರಮೇಶ್ವರ್ ಒಬ್ಬರನ್ನೇ DCM ಮಾಡಿದ್ದು ಯಾರು ಗೊತ್ತಾ ಅನ್ನುವಂತಹ ಪ್ರಶ್ನೆಯನ್ನು ಅವರು ಅಲ್ಲಿ ನೆರೆದಿದ್ದಂತಹ ಸಭಿಕರಿಗೆ ಕೇಳಿದ್ದಾರೆ. 4-5 ಮಂದಿಯ ಬದಲು ಪರಮೇಶ್ವರ್ ಒಬ್ಬರನ್ನೇ DCM ಮಾಡಿದ್ದು ಯಾರು ಗೊತ್ತಾ ಅನ್ನುವಂಥದ್ದನ್ನು ಕೇಳೋದ್ರ ಮೂಲಕ ಅಹಿಂದ ಸಮುದಾಯಕ್ಕೆ ಅನ್ಯಾಯ ಆಗೋದಕ್ಕೆ ಯಾವತ್ತೂ ನಾನು ಬಿಡೋದಿಲ್ಲ ಅನ್ನುವಂತಹ ಸಂದೇಶವನ್ನು ಸಿದ್ದರಾಮಯ್ಯನವರು ರವಾನಿಸಿದ್ದಾರೆ. ಈ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಮಾತುಗಳನ್ನು ಕೂಡ ನೀವು ತೋರಿಸ್ತೀವಿ. ಯಾರು ನೀವು ಗೊತ್ತಾ? ನೀವು ಗೊತ್ತಿಲ್ಲ ಮಾಡಿ ಹೋರಾಟನ ನಾನ್ ಮಾಡೋದಲ್ಲ, ಒಬ್ಬನೇ ಮಾಡಕ್ ಆಗಲ್ಲ ಅದನ್ನ. ಸುಮ್ಮನೆ ಏನೇನೋ ಮಾತಾಡ್ತೀರಿ, ಕೂತ್ಕೊಂಡು ಏನೋ ಮಾತಾಡ್ತೀರಿ. ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡಿಸ್ತವ್ರು ಯಾರು ಪರಮೇಶ್ವರ್ಗೆ? 4-5 ಮಾಡಬೇಕು ಅಂತಿದ್ರು. ಒಬ್ಬರಿಗೆ ಮಾಡಬೇಕು ಅಂತ ಹೇಳಿ ಮಾಡಿಸೋದವ್ರು ಯಾರು? ಹೀಗೆ ಯಾರು ಅನ್ನುವಂತಹ ಪ್ರಶ್ನೆನ ಮುಂದಿಡೋ ಮೂಲಕ ನೀವೇ ಅನ್ನುವಂತಹ ಉತ್ತರವನ್ನು ಸಭಿಕರಿಂದ ಪಡೆಯುವಂತಹ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಇಲ್ಲಿ ಅವರದೇ ಆದಂತಹ ರಾಜಕೀಯ ಲೆಕ್ಕಾಚಾರಗಳಿದ್ದಾವೆ. ಆದರೆ ನಾಗೇಂದ್ರ ಅವರ ರಾಜೀನಾಮೆ ಯಾವ ಸ್ವರೂಪದಲ್ಲಿ ಅಂಗೀಕಾರ ಆಗುತ್ತಾ ಅಥವಾ ರಾಜೀನಾಮೆಯನ್ನು ಬೇಡ, ನೀವು ಈಗಲೇ ರಾಜೀನಾಮೆ ಕೊಡೋದು ಬೇಡ, ರಾಜಕೀಯವಾಗಿ ಇದನ್ನು ಎದುರಿಸೋಣ ಅನ್ನುವಂತಹ ತೀರ್ಮಾನಕ್ಕೆ ಕಾಂಗ್ರೆಸ್ ಬರುತ್ತಾ, ಅದನ್ನು ನೋಡಬೇಕಾಗಿದೆ.